ಇನ್ನು ರಾಕೇಶ್ ಸಾವಿಗೆ ನಟಿ ರಕ್ಷಿತಾ ಭಾವುಕರಾಗಿ ಪೋಸ್ಟ್ ಹಾಕಿದ್ದಾರೆ. ನಟ ರಾಕೇಶ್ ಅಗಲಿಕೆ ಅರಗಿಸ್ಕೊಳ್ಳೋದಕ್ಕಾಗ್ತಿಲ್ಲ. ರಾಕೇಶ್ ಪೂಜಾರಿ ಒಳ್ಳೆ ನಟ ಅನ್ನೋಕ್ಕಿಂತ ಒಳ್ಳೆ ವ್ಯಕ್ತಿ. ರಾಕೇಶ್ ಪೂಜಾರಿ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ನಿಮ್ಮನ್ನ ಕಳೆದುಕೊಂಡು ನಮಗೆ ದುಃಖ ಆಗಿದೆ ಅಂತ ನಟಿ ರಕ್ಷಿತಾ ಪ್ರೇಮ್ ಭಾವುಕರಾಗಿ ಪೋಸ್ಟ್ ಹಾಕಿದ್ದಾರೆ. ಕಾಮಿಡಿ ಕಿಲಾಡಿಗಳು ಆ ಕಾರ್ಯಕ್ರಮದ ಮೂಲಕ ಅದರಲ್ಲಿ ವಿನ್ನರ್ ಕೂಡ ಆಗಿದ್ರು. ಆ ಕಾರ್ಯಕ್ರಮದ ಜಡ್ಜ್ ಆಗಿದ್ದಂತಹ ರಕ್ಷಿತಾ ನಟನ ಅಗಲುವಿಕೆಗೆ ಭಾವುಕರಾಗಿ ಪೋಸ್ಟ್ ಹಾಕಿದ್ದಾರೆ. ನಿಮ್ಮನ್ನ ಕಳೆದುಕೊಂಡು ನಮಗೆ ದುಃಖ ಆಗಿದೆ. ರಾಕೇಶ್ ಪೂಜಾರಿ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಆತ ಒಳ್ಳೆ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ ಅಂತ ಭಾವುಕರಾಗಿ ರಾಕೇಶ್ ಕುರಿತಾಗಿ ನಟಿ ರಕ್ಷಿತಾ ಪ್ರೇಮ್ ಪೋಸ್ಟ್ ಹಾಕಿದ್ದಾರೆ. ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನೆನ್ನೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಕುಸಿದು ಬೀಳ್ತಾರೆ ರಾಕೇಶ್. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಹೃದಯಾಘಾತದಿಂದ ಅವರು ಮೃತಪಟ್ಟಿರುವಂಥದ್ದು ಗೊತ್ತಾಗುತ್ತೆ. ಲೋ BP, ಪ್ಲೇಟ್ಲೆಟ್ಸ್ ಕಡಿಮೆ ಇತ್ತು ಅನ್ನೋಂಥ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಆದರೆ ಯಾವುದೇ ಆರೋಗ್ಯದ ಸಮಸ್ಯೆ ಏನಿರಲಿಲ್ಲ. ಚಿಕ್ಕ ವಯಸ್ಸು, ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ. ಜೊತೆಗೆ ಕಾಂತಾರ ಚಿತ್ರದಲ್ಲೂ ಕೂಡ ನಟಿಸ್ತಾ ಇದ್ರು. ಆ ಚಿತ್ರದ ಶೂಟಿಂಗ್ ಮುಗಿಸಿ ತಮ್ಮ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆದಂತಹ ದುರ್ಘಟನೆ ಇದು. ಇದ್ದಕ್ಕಿದ್ದಂತೆ ನಟ ರಾಕೇಶ್ ಈ ರೀತಿ ಅಗಲಿರುವಂಥದ್ದು ಚಿತ್ರರಂಗಕ್ಕೆ ಬಹಳ ದೊಡ್ಡ ಆಘಾತವನ್ನು ತಂದೊಡ್ಡಿದೆ.